ಇನ್ನು ಚಿತ್ರದುರ್ಗದಲ್ಲೂ ಸಹ ವರುಣನ ಆರ್ಭಟ ಮುಂದುವರೆದಿದೆ. ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಪಿಳ್ಳೆಕೇರನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಚಿತ್ರದುರ್ಗದಲ್ಲೂ ಮಳೆಯ ಆರ್ಭಟ ನೋಡಿ. ಮಧ್ಯ ಕರ್ನಾಟಕದಲ್ಲೂ ಸಹ ಮಳೆ ತೀವ್ರತೆ ಜಾಸ್ತಿ ಪಡ್ಕೊಳ್ತಿದೆ, ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ. ಸೊ ಈಗ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಚರಂಡಿ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಜಲಾವೃತಗೊಂಡಿರ್ತಕ್ಕಂಥದ್ದು ರಸ್ತೆಗಳು, ಹೀಗಾಗಿ ಜನರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಡರಾತ್ರಿಯವರೆಗೂ ನೀರನ್ನು ಹೊರಹಾಕಿದ್ದಾರೆ ಗ್ರಾಮಸ್ಥರು. ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಆಗ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಳೆಗಾಲದಲ್ಲೇ ಅವ್ರಿಗೆ ಏನು ಜ್ಞಾನೋದಯ ಆಗೋದು, ಅಯ್ಯೋಯ್ಯೋ ಈಗ ಚರಂಡಿ ತುಂಬ್ಕೊಂಬಿಟ್ಟಿದೆಯಲ್ಲ ಅಂತ. ಬೇಸಿಗೆದಲ್ಲಿ ಅದೇನು ಮಾಡ್ತಾ ಇರ್ತಾರೋ ಏನಪ್ಪ ಗೊತ್ತಿಲ್ಲ. ಬೇಸಿಗೆದಲ್ಲಿ ಆ ಚರಂಡಿಯಲ್ಲಿ ತುಂಬ್ಕೊಂಡಿರ್ತಕ್ಕಂಥ ಹೂಳನ್ನೆಲ್ಲ ತೆಗಿಬೇಕು, ಮಾಡಲ್ಲ, ಆ ಕೆಲಸ ಮಾಡಲ್ಲ. ಮಳೆಗಾಲದಲ್ಲಿ ಓಡಿ ಬರ್ತಾರೆ, ಅಯ್ಯೋ ಹೂಳು ತುಂಬ್ಕೊಂಬಿಟ್ಟಿದ್ಯಾ, ಮನೆಗೆ ನೀರು ನುಗ್ಗಿಬಿಟ್ಟಿದೆಯಾ ಅಂತ. ಸೊ ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ.